ತಮ್ಮೆಲ್ಲರಿಗೂ ಶರಣ. ಇವತ್ತಿನ ವಿಷಯ ಶಿವಯೋಗದಲ್ಲಿ ವೈದ್ಯ ವಿಜ್ಞಾನ ಏನಿದೆ, ಶ್ರೀಗಳು ಯಾವ ರೀತಿ ಅದನ್ನು ನಮಗೆ ಬೇರೆ ಬೇರೆ ಪುಸ್ತಕಗಳಲ್ಲಿ ಪ್ರವಚನಗಳಲ್ಲಿ ಅದನ್ನು ವರ್ಣನೆ ಮಾಡಿದ್ದು ಹೇಳಿಕೊಟ್ಟರು. ಇವತ್ತಿನ ವಿಷಯ ಹೋದ ಸಾರಿ ನಾವು ಶಿವಯೋಗದ ಐತಿಹಾಸಿಕ ಸ್ವರೂಪವನ್ನು ನೋಡಿದ್ವಿ. ಈ ಸಲ ಶಿವಯೋಗದ ವಿಜ್ಞಾನದ ಸ್ವರೂಪವನ್ನು ನೋಡಬೇಕು. ವಿಜ್ಞಾನದಲ್ಲಿ ನಾವು ಅಧ್ಯಯನಕ್ಕಾಗಿ 3 ಪ್ರಕಾರಗಳನ್ನು ಮಾಡಿದ್ವಿ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಜ್ಞಾನದಲ್ಲಿ ಮೊದಲು ವೈದ್ಯ ವಿಜ್ಞಾನ ಅಥವಾ ಮೆಡಿಕಲ್ ಸೈನ್ಸ್, ಅದರಲ್ಲಿ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ, ಶರೀರ ರಚನಾಶಾಸ್ತ್ರ ಮತ್ತು ಶರೀರ ಕ್ರಿಯಾಶಾಸ್ತ್ರ, ಇದು ಒಂದು ಭಾಗ. ಎರಡನೇದು ತಂತ್ರಜ್ಞಾನ, ಎಂಜಿನಿಯರಿಂಗ್ ಪಾಯಿಂಟ್ ಆಫ್ ವ್ಯೂದಿಂದ ಶಿವಯೋಗದಲ್ಲಿ ಏನು ಅಳವಟ್ಟಿದೆ ಅನ್ನೋದು. ಮೂರನೇದು ಇನ್ನಿತರ ಎಲ್ಲ ವಿಜ್ಞಾನಗಳನ್ನು ಸೇರಿಸಿ, ಅದರಲ್ಲಿ ಮನೋವಿಜ್ಞಾನ ಬಂತು, ಸಮಾಜ ವಿಜ್ಞಾನ ಬಂತು, ಗಣಿತ ವಿಜ್ಞಾನ ಎಲ್ಲ ಸೇರಿಸಿ 3ನೇ ಭಾಗ, 3ನೇ ಅಧ್ಯಾಯ. ಇವತ್ತಿನ ದಿವಸ ವೈದ್ಯ ವಿಜ್ಞಾನ ಅಥವಾ ಮೆಡಿಕಲ್ ಸೈನ್ಸ್ ಶಿವಯೋಗದಲ್ಲಿ ಯಾವ ರೀತಿ ಅಳವಟ್ಟಿದೆ ಅನ್ನೋದನ್ನು ಶರಣರು 12ನೇ ಶತಮಾನದಲ್ಲಿ ಯಾವ ರೀತಿ ವರ್ಣನೆ ಮಾಡಿದರು ಮತ್ತು ಶ್ರೀಗಳು ಅದನ್ನು ನಮಗೆ ಯಾವ ರೀತಿ ದೊರಕಿಸಿಕೊಟ್ರು ಅನ್ನೋದನ್ನು ಇವತ್ತಿನ ವಿಚಾರ. ನಾವು ಮೂರು ರೀತಿಯ ಶರೀರಗಳನ್ನು ನಾವು ವರ್ಗೀಕರಣ ಮಾಡಿದ್ದನ್ನು ನೋಡೇವೆ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ. ನಾವು ಯಾವ ಕಾರಣಕ್ಕಾಗಿ ಶಿವಯೋಗ ಸಾಧನೆ ಮಾಡಬೇಕು ಅಥವಾ ಶಿವಯೋಗ ಸಾಧನೆ ಮಾಡುವವರ ಉದ್ದೇಶ ಏನು ಅಂತೇಳಿ, ನಮ್ಮ ಮೂಲ ಉದ್ದೇಶ ಅಂಗ ಲಿಂಗರ ಸಾಮರಸ್ಯ ಅಥವಾ ಶಿವ ಜೀವರ ಐಕ್ಯ, ಅಥವಾ ನಾವು ಶೂನ್ಯವನ್ನು ಸಂಪಾದನೆ ಮಾಡುವುದಕ್ಕಾಗಿ ಶಿವಯೋಗ ಸಾಧಕರು ದೇಹವನ್ನು ಇಟ್ಟುಕೊಂಡಿದ್ದರು. ಇಲ್ಲಿ ಅಂಗ ಮತ್ತು ಲಿಂಗ ಅಂತ ಬಂತು. ಸೊ ನಮ್ಮ ಮೂಲ ಉದ್ದೇಶ, ಶಿವಯೋಗದ ಮೂಲ ಉದ್ದೇಶ ಅಂದರೆ ಶಿವಜೀವರ ಐಕ್ಯ ಅಥವಾ 3ನೇ ಕಣ್ಣನ್ನು ಜಾಗೃತಿ ಮಾಡಿಕೊಳ್ಳೋದು. ಅದಕ್ಕೆ ಮತ್ತೊಂದು ಅರ್ಥ ಶೂನ್ಯ ಸಂಪಾದನೆಯನ್ನು ಮಾಡಿಕೊಳ್ಳುವುದು. ಇದು ಶಿವಯೋಗ ಸಾಧನೆಯ ಮೂಲ ಧ್ಯೇಯ. ಈ ಸಾಧನೆ ಮಾಡ್ಕೋಬೇಕಾತಂದ್ರೆ ಅಂಗ ಒಂದು ಕಡೆ, ಅದು 3 ಪ್ರಕಾರಗಳಾದವ. ಲಿಂಗ ಮತ್ತೊಂದು ಕಡೆ, ಅದು 3 ಪ್ರಕಾರಗಳಾದವ ಅಂತ ನಾವು ನೋಡೇವಿ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ. ಇವುಗಳನ್ನು ನಾವು ಮಾರ್ಪಾಡು ಮಾಡಿ 3 ಲಿಂಗಗಳಾಗಿ ಪರಿವರ್ತನೆ ಆಗಬೇಕು. ಅದಕ್ಕೆ ಲಿಂಗಗಳಲ್ಲಿ 3: ತ್ಯಾಗಾಂಗ, ಭೋಗಾಂಗ ಮತ್ತು ಯೋಗಾಂಗ ಅಂತ. ಯಾವ ರೀತಿ ಆಕೈತೆ ಅಂದರೆ ಇದು ವೈಜ್ಞಾನಿಕವಾಗಿ ಆಗೋದು ಸಾಧ್ಯತೆ. ಇದು ಕೇವಲ ಒಂದು ಲಿಂಗ ಅಂಗನ ಸಾಮರಸ್ಯ ಅಂಥೇಳಿ ಒಂದು ವ್ಯಾಕರಣಬದ್ಧವಾಗಿ ಸಾಹಿತ್ಯಿಕವಾಗಿ ಮಾತಾಡೋದಲ್ಲ. ಅದರ ಹಿಂದೆ ವಿಜ್ಞಾನ ಅಡಗಿದೆ ಏನನ್ನೋದು ಇವತ್ತು ನಾವು ಶ್ರೀಗಳು ಏನು ಹೇಳ್ಯಾರ ನೋಡ್ತೀವಿ. ಸ್ಥೂಲ ಶರೀರಕ್ಕೆ ನಾವು ಲಿಂಗಧಾರಣೆಯನ್ನು ಮಾಡ್ಕೋತೀವಿ. ಅದು ಮುಂದೆ ನಮಗೆ ಪಂಚಾಕ್ಷರ, ಅಷ್ಟಾವರಣ ಮತ್ತು ಷಟಸ್ಥಳ ಮಾರ್ಗವಾಗಿ, ಈ ಉಪಕರಣಗಳ ಮಾರ್ಗವಾಗಿ ನಾವು ಲಿಂಗಾಂಗ ಸಾಮರಸ್ಯವನ್ನು ಮಾಡ್ಕೋತೀವಿ. ಇದಕ್ಕೆ ಬೇಕಾದಂತಹ ಸಾಧನ ಅಂತಂದರೆ ಶಿವಯೋಗ. ಉಪಕರಣಗಳು ಇವು ಅಷ್ಟಾವರಣ ಇವೆಲ್ಲ, ಮಾರ್ಗ ಅಂದರೆ ಷಟಸ್ಥಳ. ಇಲ್ಲಿ ಶರೀರದೊಳಗೆ 9 ರಂಧ್ರಗಳಿದ್ದದನ್ನು ನಾವು ನೋಡೇವೆ. ನಮ್ಮ ಶರೀರ 9 ರಂಧ್ರಗಳಿಂದ ಆಗಿದೆ. 2 ಕಣ್ಣು, 2 ಕಿವಿ, ಮೂಗಿನ 2 ಹೊಳ್ಳೆಗಳು, ಬಾಯಿ, ಒಟ್ಟಿಗೆ 7, ಗುದ ಮತ್ತು ಗುಹ್ಯ, ಒಟ್ಟು 9 ರಂಧ್ರಗಳಿಂದ ಶರೀರ ಆಗಿದೆ. ಇನ್ನು ಈ ಸ್ಥೂಲ ಶರೀರದಲ್ಲಿ ಬೇರೆ ಬೇರೆ ಅಂಗಗಳನ್ನು ಗುರುತಿಸಿದರು. ಯಾಕಂದರೆ ಲಿಂಗ ಅಂಗ ಸಾಮರಸ್ಯದಲ್ಲಿ ನಾವು ಮಾರ್ಪಾಡು ಯಾವ ರೀತಿ ಆಗಬೇಕಂದ್ರೆ, ನಮ್ಮ ಶರೀರದ ಮೂಲ ಘಟಕ ಜೀವಕೋಶ, ಸೆಲ್ ಅಂತ ಏನಂತೇಳಿ, ಆ ಮೂಲ ಘಟಕವಾದಂಥ ಜೀವಕೋಶ ಶಿವಕೋಶವಾಗಿ ಪರಿವರ್ತನೆ ಆಗಬೇಕು. ನಮ್ಮಲ್ಲಿ ಅಂಥ ಪರಿವರ್ತನೆ ಆದಾಗ ಮಾನವೀಯ ಗುಣಗಳು ದೈವಿ ಗುಣಗಳಾಗಿ ಮಾರ್ಪಾಡೆ ಆಗಬೇಕು. ಶರೀರ ಬದಲಿ ಆಗುವುದಿಲ್ಲ, ಅದರ ಅಂತರಂಗದಲ್ಲಿರುವ ಶಕ್ತಿ ಸಾಮರ್ಥ್ಯಗಳು ಬದಲಾವಣೆ ಆಗ್ತವೆ. ಮಾನವೀಯ ಗುಣಗಳು ಅಂದ್ರೆ ಅಲ್ಲಿ ಒಂದೇ ವಾಕ್ಯದೊಳಗೆ ಶೂನ್ಯ ಸಂಪಾದನೆಯನ್ನು ಶ್ರೀಗಳು ಹೇಳಿದರು. ಒಂದೇ ವಾಕ್ಯದಲ್ಲಿ ಅಳಿದುದೇ ಶೂನ್ಯ, ಉಳಿದುದೇ ಸಂಪಾದನೆ. ಏನು ಅಳಿಬೇಕು, ಏನು ಉಳಿಬೇಕು ಅನ್ನೋದನ್ನು ಹೇಳಿದರು. ಈ ಮುಖಾಂತರ ನಾವು ಸಾಧನೆ ಮಾಡ್ತೀವಿ. ಮಾಂಸಪಿಂಡ ಇದ್ದದ್ದು ಮಂತ್ರಪಿಂಡ ಆಗಬೇಕು. ಇಲ್ಲಿ ಮತ್ತೊಂದು ನಮ್ಮಲ್ಲಿ ನಾದ ಅಂತ ಏನಿದೆ, ಎಲ್ಲ ಯೋಗಗಳ ರಸಸತ್ವವನ್ನು ಶಿವಯೋಗ ಒಳಗೊಂಡಿದೆ ಅಂಥೇಳಿ ಶಿವಯೋಗವನ್ನು ಪರಿಪೂರ್ಣ ಯೋಗ ಅಥವಾ ಸಂಪೂರ್ಣ ಯೋಗ ಅಂತ ಕರೀತಾರೆ. ಈ ಶರೀರದ 7 ಭಾಗಗಳನ್ನು ಗುರುತಿಸಿದರು ಶರಣರಾಗಲಿ ಅಥವಾ ಶ್ರೀಗಳಾಗಿ. ಒಂದು ಗುದ, ಗುಹ್ಯ, ನಾಭಿ, ಎದೆ, ಕಂಠ, ಭ್ರೂಮಧ್ಯ ಮತ್ತು ಶಿರಾಗ್ರ. ಇವು 7 ಶರೀರದ ಬಾಹ್ಯ ಅವಯವಗಳು. ಅವು ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಿವೆ. ಇನ್ನು ಸೂಕ್ಷ್ಮ ಶರೀರದಲ್ಲಿ ನಾಳಗಳನ್ನು ಗುರುತಿಸಿದರು. ಒಟ್ಟಿಗೆ 3 ಪ್ರಕಾರದ ನಾಳಗಳಿವೆ: ಡಕ್ಟ್ ಗ್ಲ್ಯಾಂಡ್ಸ್, ಡಕ್ಟ್ ಲೆಸ್ ಗ್ಲ್ಯಾಂಡ್ಸ್ ಮತ್ತು ಮಿಕ್ಸ್ಡ್ ಗ್ಲ್ಯಾಂಡ್ಸ್ ಅಂತ. ಇವುಗಳ ಕನ್ನಡದಲ್ಲಿ ಸನ್ನಾಳ ಗ್ರಂಥಿಗಳು, ನಿರ್ನಾಳ ಗ್ರಂಥಿಗಳು ಮತ್ತು
ಮಿಶ್ರಿತ ಗ್ರಂಥಿಗಳು ಅಂತ ಹೇಳ್ತಾರೆ. ಇದರೊಳಗೆ ಮೂರರಲ್ಲಿ ನಿರ್ನಾಳ ಗ್ರಂಥಿಗಳು ಬಹಳ ಮಹತ್ವದ್ದು. ಇತ್ತೀಚೆಗೆ ನಾವು ನೋಡೇವಿ ಎಂಡೋಕ್ರೈನಾಲಜಿಸ್ಟ್ ಅಂತೇಳಿ ಡಾಕ್ಟರ್ ಬರತ್ತಾರೆ. ಈಗ ಒಂದು 3-4 ವರ್ಷದೊಳಗೆ ಅವ್ರು ಭಾಳ ಪ್ರಸಿದ್ಧ ಆದರು. ಅಂದರೆ ಇನ್ನು ಮುಂದೆ BP ಶುಗರ್ಗೆ ಹೊಸ ವ್ಯಾಖ್ಯಾನ ಶುರುವಾಯಿತು, ಹೊಸ ರೀತಿಯ ಚಿಕಿತ್ಸೆ ಶುರುವಾಯಿತು. ಮೊದಲು ಭೌತಿಕವಾಗಿ ಕೊಡ್ತಿದ್ರು, ಈಗ ಎಂಡೋಕ್ರೈನ್ ನಿರ್ನಾಳ ಗ್ರಂಥಿಗಳನ್ನು ದುರಸ್ತಿ ಮಾಡುವ ಒಂದು ಟ್ರೀಟ್ಮೆಂಟ್ ಇತ್ತೀಚೆಗೆ ಶುರುವಾಯಿತು. ಇದನ್ನು 93 ವರ್ಷಗಳ ಹಿಂದೆ ಶರಣರು ವಚನ ಸಾಹಿತ್ಯದಲ್ಲಿ ನಮಗೆ ಕೊಟ್ಟರು. ಬರೀ ಅವರು ಕೊಟ್ಟಾರನ್ನ ನಮಗೆ ತಿಳಿದಿದ್ದಿಲ್ಲ, ಅದನ್ನು ಶ್ರೀಗಳು ನಮಗೆ 2-3 ಭಾಷೆಯಲ್ಲಿ ತಿಳಿಸಿ ಹೇಳಿದ್ರು. ಅಂಥೇಳಿ ಇವತ್ತಿಗೆ ತಪೋವನದ ಶಿವಯೋಗದ ವೈಶಿಷ್ಟ್ಯನೇ ಬೇರೆ, ಬೇರೆ ಕಡೆ ನಾವು ಅಲ್ಲಿ ಏನು ಕೇಳ್ತೀವೋ ಆ ಶಿವಯೋಗನೇ ಬೇರೆ. ಸೂಕ್ಷ್ಮ ಶರೀರದಲ್ಲಿ 7 ನಿರ್ನಾಳ ಗ್ರಂಥಿಗಳಿವೆ. ಗೋನ್ಯಾಡ್ಸ್, ಅಡ್ರಿನಲ್, ಪ್ಯಾಂಕ್ರಿಯಾ, ಥೈಮಸ್, ಥೈರಾಯ್ಡ್, ಪೀನಿಯಲ್ ಆ್ಯಂಡ್ ಪಿಟ್ಯೂಟರಿ. ಸ್ಥೂಲ ಶರೀರದ ಈ 7 ಅವಯವಗಳಿಗೆ ಸೂಕ್ಷ್ಮ ಶರೀರದ ಈ 7 ಗ್ರಂಥಿಗಳು ಒಂದಕ್ಕೊಂದು ಹೊಂದಾಣಿಕೆ ಮಾಡಲ್ಪಟ್ಟಿವೆ. ಇದರಲ್ಲಿ ನಾವು ಮತ್ತೊಂದು ಮುಂದುವರಿತೇವೆ. ಪರ್ಮನೆಂಟ್ ಬಾಡಿ ಅಂತ ಹೇಳಿ ಒಂದಿದೆ, ಅಂದ್ರೆ ಅಮರ ಶರೀರ, ಅದಕ್ಕೆ ನಾವು ಕಾರಣ ಶರೀರ ಅಂತ ಕರಿತೀವಿ. ಈ ಕಾರಣ ಶರೀರದಲ್ಲಿ ವಿಜ್ಞಾನಿಗಳು ಇನ್ನೂ ಕೈ ಹಚ್ಚಿಲ್ಲ, ಆದ್ರೆ ಯೋಗಿಗಳು 7 ಚಕ್ರಗಳನ್ನು ಗುರುತಿಸಿದರು. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ಆಜ್ಞಾ, ವಿಶುದ್ಧಿ, ಆಜ್ಞಾ ಮತ್ತು ಸಹಸ್ರಾರ. ಈ ಕಾರಣ ಶರೀರ, ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರಗಳಿಗೆ ಒಂದಕ್ಕೊಂದು ಹೊಂದಾಣಿಕೆ ಇದೆ. ಈ ಮುಖಾಂತರ ನಾವು ಅಂಗವನ್ನು ಲಿಂಗವಾಗಿ ಮಾರ್ಪಡಿಸುವುದು ಸಾಧ್ಯ, ಅದು ಶಿವಯೋಗದ ಸಾಧನೆಯಿಂದ. ಇನ್ನು ನರಶಾಸ್ತ್ರಜ್ಞರು ಏನು ಮಾಡಿದ್ರು ಅಂದ್ರೆ, ಅವರಿಗೆ ಚಕ್ರಗಳ ಬದಲು ಅಷ್ಟು ಹೇಳಲಿಕ್ಕೆ ಬರಲಿಲ್ಲ. ಅವರು ವ್ಯೂ ಅಂತ ಕರೆದರು, ಪ್ಲೆಕ್ಸಿಸ್ ಅಂತ ಕರೆದರು. ಇಲ್ಲಿ ಅವರು 7 ಪ್ಲೆಕ್ಸಿಸ್ಗಳನ್ನು, ಅದರಲ್ಲಿ 6 ಮಾತ್ರ ಸ್ಪಷ್ಟವಾಗಿ ಹೇಳಿದರು. ಪೆಲ್ವಿಕ್ ಪ್ಲೆಕ್ಸಿಸ್, ಹೈಪೋಗ್ಯಾಸ್ಟ್ರಿಕ್ ಪ್ಲೆಕ್ಸಿಸ್, ಸೋಲಾರ್ ಪ್ಲೆಕ್ಸಿಸ್, ಥೈಮಸ್ ಕಾರ್ಡಿಯಾಕ್ ಪ್ಲೆಕ್ಸಿಸ್, ಫೆರಿಂಜಿಯಲ್ ಪ್ಲೆಕ್ಸಿಸ್, ಕೆರೋಟಿಡ್ ಪ್ಲೆಕ್ಸಸ್. ಈ 6 ರೀತಿಯ ವ್ಯೂಹಗಳನ್ನು, ಪ್ಲೆಕ್ಸಸ್ಗಳನ್ನು ಅಂದ್ರೆ ನರಗೊಂಚಲುಗಳನ್ನು ಅವ್ರು ಗುರುತಿಸಿದರು. ಇನ್ನು ಶರಣರು ಏನು ಮಾಡಿದ್ರು ಅಂದ್ರೆ 7 ಲಿಂಗಗಳನ್ನು, ಈ ಚಕ್ರಗಳ ಬದಲಾಗಿ 7 ಲಿಂಗಗಳನ್ನು ಅವರು ನಮಗೆ ಗುರುತಿಸಿಕೊಟ್ರು. ಅವರು ಚಕ್ರ ಅಂತ ಕರೀಲಿಲ್ಲ, ಲಿಂಗಗಳನ್ನು ಕರೀತಾರೆ. ಯಾಕಂದ್ರೆ ನಮ್ಮದು ಅಂಗಲಿಂಗರ ಸಾಮರಸ್ಯ. ಆ 7 ಲಿಂಗಗಳು ಅಂದ್ರೆ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಾಣಲಿಂಗ, ಪ್ರಸಾದಲಿಂಗ, ಪ್ರಾಣಲಿಂಗ, ಮಹಾಲಿಂಗ ಮತ್ತು ನಿಷ್ಕಲಲಿಂಗ ಅಂತೇಳಿ 7ನೇದು. ಸಹಸ್ರಾರಕ್ಕೆ ಸಂಬಂಧಪಟ್ಟದ್ದು 7ನೇದು ನಿಷ್ಕಲಲಿಂಗ. ಇಲ್ಲಿ ಮೆದುಳಿನ ಒಂದಿಷ್ಟು ಅಧ್ಯಯನ ನಾವು ಮಾಡಬೇಕು. ಇದು ನಮ್ಮ ಮೇರುದಾಟ. ಇದಕ್ಕೆ ಗೊಂಚಲುಗಳಂತೇಳಿ, ಹೂವಿನ ಗೊಂಚಲುಗಳಂತೆ ಈ 7 ಪುಷ್ಪಗಳಲ್ಲಿ ಇಲ್ಲಿ ತೂಗ್ಬಿಟ್ಟಿವೆ. ಇದನ್ನು ನಾವು ಶಿವಯೋಗದಲ್ಲಿ 2ನೇ ನೋಡ್ತೇವೆ, ಪ್ಲೆಕ್ಸಸ್. 7 ಚಕ್ರಗಳನ್ನು, ವ್ಯೂಗಳನ್ನು ಇಲ್ಲಿ ತೋರಿಸಾರ. ಶಿವಯೋಗದಲ್ಲಿ ಈ 7 ಚಕ್ರಗಳು ಯಾವ ರೀತಿ ಜಾಗೃತಿ ಆಗಬೇಕನ್ನೋದು ಇಲ್ಲಿದೆ. ಇದರೊಳಗೆ ಒಂದನ್ನು ನಾವು ನೋಡಿದ್ರೆ ಮೆದುಳಿನಲ್ಲಿ 4 ಕುಹರಗಳಿವೆ. 4 ವೆಂಟ್ರಿಕಲ್ಸ್ ಆಫ್ ಬ್ರೈನ್ ಅಂತ ಅವ್ರು ಹೇಳಿದರು. ಅದರಲ್ಲಿ 3rd ವೆಂಟ್ರಿಕಲ್, 3ನೇ ಪೊಟರು ಅಥವಾ 3ನೇ ಕುಹರು, ಇದು ಭಾಳ ಮಹತ್ವದ್ದು. ಯಾಕಂದರೆ ಅದರಲ್ಲಿ ಪೀನಿಯಲ್ ಗ್ರಂಥಿ ಇದೆ. ನಮ್ಮ ಮೂಲ ಉದ್ದೇಶ ಅಂದರೆ ಈ ಪೀನಿಯಲ್ ಗ್ರಂಥಿಯನ್ನು ಜಾಗೃತಿ ಮಾಡಿಕೊಳ್ಳೋದು. ಆ ಪೀನಿಯಲ್ ಗ್ರಂಥಿಯನ್ನೇ ಬೇರೆಯವರು ತೃತೀಯ 3ನೇ ಕಣ್ಣು ಅಂತ ಹೇಳಿದ್ರು, ಅದಕ್ಕೆ ಬೇರೆ ಬೇರೆ ಇದನ್ನು ಹೇಳಿದ್ರು. ಇದು 3ನೇ ಕಣ್ಣಿನ ಜಾಗೃತಿಯೇ ನಮ್ಮ ಶಿವಯೋಗದ ಉದ್ದೇಶ. ಇದಕ್ಕೆ ಯಾಕೆ ಇಷ್ಟು ಮಹತ್ವ ಕೊಟ್ಟರು ಶರಣರು ಅಥವಾ ಶ್ರೀಗಳಂತಂದ್ರೆ, ಇದು ಬಹಳ ಪ್ರಮುಖವಾದ ರಾಜಗ್ರಂಥಿ. ಉಳಿದ ಎಲ್ಲ ನಿರ್ನಾಳ ಗ್ರಂಥಿಗಳನ್ನು ನಿರ್ವಹಣೆ ಮಾಡೋದು, ಅದನ್ನು ಸರಿಯಾಗಿ ಸುಸ್ಥಿತಿಯಲ್ಲಿ ಇಡುವುದು ಇದೇ ಗ್ರಂಥಿ ಅಂಥೇಳಿ. ಇದು ಒಂದು ಗ್ರಂಥಿ ಜಾಗೃತಿ ಆದ್ರೆ ಅದಕ್ಕೆ ಹಿಂಬದಿಯಲ್ಲಿ ಕನೆಕ್ಟೆಡ್ ಇದ್ದಂಥ ಗ್ರಂಥಿ ಅಂದರೆ ಪಿಟ್ಯೂಟರಿ, ಬೆಳಗಿನಲ್ಲಿ, 2 ಒಂದಕ್ಕೊಂದು ಅವಳಿ ಜವಳಿ ಅಂತಿವೆ. ಒಮ್ಮೆ ಈ ಗ್ರಂಥಿ ಜಾಗೃತಿ ಆಯಿತು ಅಂದ್ರೆ ಉಳಿದೆಲ್ಲ ಗ್ರಂಥಿಗಳು ಜಾಗೃತಿ ಆಗ್ತವೆ, ಎಲ್ಲ ಚಕ್ರಗಳು ಜಾಗೃತಿ ಆಗ್ತವೆ ಅನ್ನೋದು ಶ್ರೀಗಳ ಒಂದು ದೃಢ ಸಾಧನಾ ಪರಿಣಾಮ. ಇನ್ನು ಮೆದುಳಿನ 3ನೇ ಪೊಟರಿನಲ್ಲಿ ಅಡಗಿಕೊಂಡಂತೆ ಇರುವ ಈ ಪೀನಿಯಲ್ ಗ್ರಂಥಿ ಅಥವಾ 3ನೇ ಕಣ್ಣು ಅಥವಾ ಆಜ್ಞಾಚಕ್ರವನ್ನು ಜಾಗೃತಿ ಮಾಡ್ಕೋಬೇಕಾದ್ರೆ ನಾವು ಹೋದ ಸಾರಿ ಅಣ್ಣವರ ಪ್ರತ್ಯಕ್ಷವನ್ನು ನೋಡಿದ್ದೀವಿ ಶಿವಯೋಗದಲ್ಲಿ. ಯಾವ ರೀತಿ 10 ಇಂಚು ಅಂತರದಲ್ಲಿ ಹಿಂದಿನ ದೀಪವನ್ನು ನೋಡಬೇಕು. ಈ ಮುಖಾಂತರ ನಮ್ಮ ಕಣ್ಣು ಮೆದುಳಿನ ಒಂದು ಭಾಗ ಅಂತ ಹೇಳಿ ಅದನ್ನು ಗುರುತಿಸ್ತೇವೆ. ಕಣ್ಣು ಮೆದುಳಿನ ಒಂದು ಭಾಗ, ಅದು ಸುಮಾರು 24 ಮಿಲಿಮೀಟರ್ ಡಯಾಮೀಟರ್ದಲ್ಲಿದೆ. ಅದು ಯಾವ ರೀತಿ ಬೆಳಕನ್ನು ಒಳಗೆ ತಗೋತದೋ ಅಲ್ಲಿ ಐರಿಷ್ ಸ್ನಾಯುಗಳು ಮತ್ತು ಕಾರ್ನಿ ಅಂತ ಹೊಂದಿದೆ. ಆ ಐರಿಷ್ ಸ್ನಾಯುಗಳ ಸಲುವಾಗಿ ಅದಕ್ಕೆ ಬಣ್ಣ ಬರ್ತದೆ. ಪರ್ಫೆಕ್ಟ್ಲಿ ಬ್ಲ್ಯಾಕ್ ಬಾಡಿ ಅಥವಾ ಪರ್ಫೆಕ್ಟ್ಲಿ
ವೈಟ್ ಬಾಡಿ ಅಂತೇಳಿ ಯಾವುದೂ ಇಲ್ಲ. ಅದಕ್ಕೆ ಸಮೀಪ ದಟ್ಟ ನೇರಳೆ ಬಣ್ಣವನ್ನು ನಾವು ಪರ್ಫೆಕ್ಟ್ಲಿ ಬ್ಲ್ಯಾಕ್ ಬಾಡಿ ಅಂತೇಳಿ ಅಜ್ಯೂಮ್ ಮಾಡ್ತೇವೆ. ಇಲ್ಲೇ ಕಾರ್ನಿಯಾ ಅಂತನ್ನುವ ಏನೋ ಒಂದು ಅವಯವ ಇದೆ ಕಣ್ಣಿನ ಒಳಗಡೆ. ಈ ಕಾರ್ನಿಯಾಕ್ಕೆ ಆಯುಷ್ ಪರ್ಯಂತ ಯಾವಾಗಲೂ ರಕ್ತ ಸಪ್ಲೈ ಆಗೋದಿಲ್ಲ. ಆದರೂ ಸಹಿತ ಅದು ಜೀವಂತ ಇರ್ತೈತೆ. ಅಂದ್ರೆ ಅದಕ್ಕೆ ಪೋಷಕಾಂಶಗಳು ಎಲ್ಲಿಂದ ಬರ್ತಾವೆ ಅನ್ನೋದು ಇವತ್ತಿಗೂ ವಿಜ್ಞಾನಕ್ಕೆ ತಿಳಿದಿಲ್ಲ. ಆಜೀವ ಪರ್ಯಂತ ಅದಕ್ಕೆ ಪೋಷಕಾಂಶಗಳ ಸಪ್ಲೈ ಪೂರೈಕೆ ರಕ್ತದ ಮುಖಾಂತರ ಆಗೋದಿಲ್ಲ, ಅನಾರೋಗ್ಯದಲ್ಲಿ ಮಾತ್ರ ಅದಾಗ್ತದೆ. ಆದರೂ ಸಹಿತ ಈ ಕಾರ್ನಿಯಾ ಅನ್ನೋದು ಯಾವಾಗಲೂ ಜೀವಂತ ಕಾರ್ನಿಯಾ ಅನ್ನುವಂಥದ್ದು ಕಣ್ಣಿನಲ್ಲಿರುವಂಥ ಒಂದು ಮಹತ್ವದ ಅವಯವ. ಕಣ್ಣಿನ ಒಳಗಡೆ ರೆಟಿನಾ ಅನ್ನುವಂಥ ಒಂದು ಪರದೆ ಇದೆ. ಆ ಪರದೆ ಮೇಲೆ ಕಿರಣಗಳು, ನಾವು ನೋಡಿದಂಥ ಎಲ್ಲ ವಸ್ತುಗಳ ಕಿರಣಗಳು ಮೂಡಿದ ಮೇಲೆ ಅಲ್ಲಿ ರಾಡ್ಸ್ ಆ್ಯಂಡ್ ಕೋನ್ಸ್ ಅನ್ನುವಂಥ ಅಂಶಗಳು, ನರಾಂಶಗಳಿವೆ. ಅವು ಏನು ಮಾಡ್ತವೆ ಅಂದರೆ ಈ ದೃಶ್ಯಗಳನ್ನು ಆಪ್ಟಿಕ್ ಥೆಲಾಮಿಕ್ ನರ್ವ್ ಮುಖಾಂತರ ಮೆದುಳಿಗೆ ತಲುಪಿಸ್ತಾವೆ. ಆವಾಗ ನಾವು ನೋಡಿದ ವಿಷಯ ವಸ್ತು ಏನು ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಈ ರಾಡ್ಸ್ ಆ್ಯಂಡ್ ಕೋನ್ಸ್ಗಳಲ್ಲಿ ಸಾದಾ ಬೆಳಕಿನ ವಿಷಯಗಳನ್ನು ತಿಳಿಸುವಂಥದ್ದು ರಾಡ್, ವರ್ಣಗಳನ್ನು ತಿಳಿಸುವಂಥದ್ದು ಕೋನ್ಸ್. ಈ ಮುಖಾಂತರ ಈ ಪೀನಿಯಲ್ ಗ್ರಂಥಿಗೆ ಏನು ಸಿಗ್ನಲ್ಗಳು ಹೋಗ್ತಾವೋ ಅಲ್ಲಿ ಮತ್ತೊಂದು ವಿಜ್ಞಾನವನ್ನು ಶ್ರೀಗಳು ತೋರಿಸಿದರು. ನಾವು ಪೌರಾಣಿಕವಾಗಿ ನೋಡ್ತೇವೆ, ಅರ್ಧನಾರೀಶ್ವರ ಅಂತೇಳಿ, ಬಲಗಡೆ ಶಿವ ಎಡಗಡೆ ಪಾರ್ವತಿ ಅಂತೇಳಿ. ಇದನ್ನು ಯಾಕೆ ತೋರಿಸಿದ್ರು ಅಂದರೆ ಶರಣರಿಗೆ ಈ ಪೌರಾಣಿಕ ವಿಷಯದಲ್ಲಿ ಅಷ್ಟು ಆಸಕ್ತಿ ಇಲ್ಲ, ಆದರೆ ಅದರ ಹಿಂದೆ ವಿಜ್ಞಾನ ಅಡಗಿದೆ ಅನ್ನೋದು ಶ್ರೀಗಳು ಹೇಳಿದರು. ನಮ್ಮ ಶರೀರ ದ್ವಿಪಾರ್ಶ್ವ ಸಮಮಿತಿ ಅಕ್ಷವನ್ನು ಹೊಂದಿದೆ, ಬೈಲ್ಯಾಟ್ರಲ್ ಸಿಮೆಟ್ರಿಕ್ ಆಕ್ಸಸ್. ಅಂದರೆ ಬಲಭಾಗ ಎಡಭಾಗದ ತದ್ರೂಪ, ಮಿರರ್ ಇಮೇಜ್ ಅಂತ ನಾವು ಕರಿತೇವೆ. ಬಲಭಾಗವನ್ನು ಶಿವ ಅಂತ ಗುರುತಿಸ್ತಾರೋ ಯಾಕಂದರೆ ಅಲ್ಲಿ ಪ್ರೋಟಾನ್ಗಳು ಭಾಳ, ಧನಧ್ರುವ. ಎಡಗಡೆ ಪಾರ್ವತಿ ಅಂತ ಗುರುತಿಸ್ತಾರೆ ಯಾಕಂದರೆ ಇಲೆಕ್ಟ್ರಾನ್ಗಳು ಭಾಳ. ಎಡಭಾಗದಲ್ಲಿ ಇಲೆಕ್ಟ್ರಾನ್ಗಳು ಹೆಚ್ಚಿರುವುದರಿಂದ ಮತ್ತು ಇಲೆಕ್ಟ್ರಾನ್ಗಳು ಹೆಚ್ಚು ಶಕ್ತಿಯುತ ಇರುವುದರಿಂದ ಎಡಹಸ್ತದಲ್ಲಿಯೇ ನಾವು ಇಟಲಿನವನ್ನು ಇಟ್ಟು ತ್ರಾಟಕ ಮಾಡಬೇಕಂತ ಹೇಳಿದ್ದು ಶ್ರೀಗಳು ಒಬ್ಬರೇ. ಅಂದರೆ ಇಷ್ಟೊಂದು ವೈಜ್ಞಾನಿಕವಾಗಿ ಹೇಳಿದಂಥ ಈ ಶಿವಯೋಗವನ್ನು ಶ್ರೀಗಳು ನಮ್ಮ ಆಡುವ ಭಾಷೆಯಲ್ಲಿ ಹೇಳಿಕೊಟ್ರು. ಇನ್ನು 3 ಸ್ಥಳಗಳನ್ನು ಶರೀರದಲ್ಲಿ ಶರಣರು ಗುರುತಿಸಿದರು: ಕರಸ್ಥಳ, ಉರಸ್ಥಳ ಮತ್ತು ಶಿರಸ್ಥಳ ಅಂತ. ಹ್ಯಾಂಡ್ ಸ್ಟೇಷನ್, ಹಾರ್ಟ್ ಸ್ಟೇಷನ್ ಆ್ಯಂಡ್ ಹೆಡ್ ಸ್ಟೇಷನ್. ಎಡಹಸ್ತದಲ್ಲಿ ಮತ್ತು ಹೃದಯ ಸ್ಥಾನದಲ್ಲಿ ಮತ್ತು ಭ್ರೂಮಧ್ಯದಲ್ಲಿ ಸೆನ್ಸಿಟಿವಿಟಿ ಹೆಚ್ಚು. ನಾವು ಅಂಥೇಳಿ ಎಡಹಸ್ತದಲ್ಲಿ ಇಷ್ಟಲಿಂಗವನ್ನು ಇಟ್ಕೋತೇವೆ. ಅದಕ್ಕೆ ಘರ್ಷಣೆ, ಸ್ಪರ್ಶಣೆ ಮತ್ತು ಪ್ರೇರಣೆಯನ್ನು ನಾವು ನೋಡಿದ್ವಿ. ಆ ಮುಖಾಂತರ ಹೃದಯ ಸ್ಥಾನದಲ್ಲಿ ನಾವು ಯಾವಾಗಲೂ ಇಷ್ಟಲಿಂಗವನ್ನು ಧಾರಣೆ ಮಾಡಿಕೊಳ್ಳಬೇಕು. 3ನೇದು ಭ್ರೂಮಧ್ಯದಲ್ಲಿ ನೊಸಲು ಅಂತ ಅವರೇನು ಕರೆದ್ರು. ಭ್ರೂಮಧ್ಯದಲ್ಲಿ ಸೆನ್ಸಿಟಿವಿಟಿ ಭಾಳ. ಅಲ್ಲಿ 3ನೇ ಗ್ರಂಥಿ, 3ನೇ ಕಣ್ಣಿದೆ. 2 ಕಣ್ಣುಗಳ ಜಾಗೃತಿಯ ಮುಖಾಂತರ 3ನೇ ಕಣ್ಣಿನ ಜಾಗೃತಿ ಸಾಧ್ಯ. ಉದಾಹರಣೆಗೆ ನಮ್ಮ ಹಣಿ ಮೇಲೆ ನಾವು ಜ್ವರ ಬಂದಾಗ ಹಸಿ ಅರಳಿ ಹಣಿ ಮೇಲೆ ಇಟ್ಕೊಳ್ತೇವೆ. ಶೀತ ಆದಾಗ ಬಜಿ ಬೆರನ್ನು ತೇಡಿ ಹಣಿಗೆ ಹಚ್ಕೊಳ್ತೇವೆ. ಇದರಿಂದ ಶೀತ ಕಡಿಮೆ ಆಗ್ತೈತೆ. ಅಂದ್ರೆ ಈ 3 ಶರೀರದ ಭಾಗಗಳು ಹೆಚ್ಚು ಸಂವೇದನಾಶೀಲ, ಸೆನ್ಸಿಟಿವಿಟಿ ಇರುವಂಥ ಅವಯವಗಳು. ಇನ್ನು 3ನೇ ಕ್ವಾರ್ಟರ್ನಲ್ಲಿ ಇರುವಂಥ ಈ ಗ್ರಂಥಿ ಅಂದರೆ ಪೀನಿಯಲ್ ಗ್ರಂಥಿ, ಇದು ಜಾಗೃತಿ ಆಗಬೇಕಂತಂದ್ರೆ ಮತ್ತೊಂದು ನಾಡಿ ಇದೆ, ವೇಗಸ್ ನಾಡಿ ಅಂತೇಳಿ. ವೇಗಸ್ ನಾಡಿ, ಎಡಬಾಗು ಈ ವೇಗಸ್ ನಾಡಿ ಸ್ವಲ್ಪ ಮೇಲ್ಗಡೆ ಬಂದಿದೆ. ಅಂದರೆ ಬಲಗಡೆ ಇಲ್ಲ ಅಂತಿಲ್ಲ, ಆದರೆ ಎಡಭಾಗಕ್ಕೆ ಹೆಚ್ಚು ಹೊರಗಡೆ ಬಂದಿದೆ ಅಂಥೇಳಿ ನಾವು ಕೈಯನ್ನು ಈ ರೀತಿ ಆಧಾರ ಕೊಡ್ತೇವೆ ಅನ್ನೋದು ಒಂದೇ ಕಾರಣ ಅಲ್ಲ. ಈ ವೇಗಸ್ ನರದ ಮೇಲೆ ಒತ್ತಡ ಬೀಳಬೇಕು ಅನ್ನುವಂಥ ಏನು ಆಕ್ಯುಪಂಕ್ಚರ್ ಅವು ಅಂತಾರೆ. ಈ ರೀತಿ ನರದ ಮೇಲೆ ಒತ್ತಡ ಬಿಡುವುದರಿಂದ ನಮ್ಮ ಶ್ವಾಸಕೋಶದ ಮೇಲೆ ನಿಯಂತ್ರಣ ಸಾಧ್ಯ. ಅಂದರೆ ಒಂದು ವಚನ ಶ್ರೀಗಳು ಕೋಟ್ ಮಾಡ್ಯಾರ: ಆಲಿ ನಿಂತೊಡೆ ಸುಳಿದು ಸೂಸುವ ಗಾಳಿಯು ನಿಲ್ಲುವುದು. ಅಂದರೆ ಕಣ್ಣು ಮತ್ತು ಮೂಗಿಗೆ ಒಂದು ಸಂಪರ್ಕದ ಕೊಂಡಿದೆ. ಕಣ್ಣು ಮತ್ತು ಮೂಗಿನ ನಡುವೆ ಯಾವಾಗ ನಾವು ಕಣ್ಣಿನ ಮೇಲೆ ಸಂಯಮ ಮಾಡ್ತೀವೋ ಆವಾಗ ಉಸಿರಾಟ ತಾನೇ ಸಂಯಮ ಆಗ್ತದೆ. ವೈದ್ಯ ವಿಜ್ಞಾನದೊಳಗೆ ಕಣ್ಣು ಪಿಳುಕಿಸುವ ಮೇಲಿಂದ ರ್ಯಾಪಿಡ್ ಐಬಾಲ್ ಮೂಮೆಂಟ್ ಅಂತೇಳಿ ಒಂದು ಇದನ್ನು ಸ್ಟಡಿ ಮಾಡಿದ್ರು. ಎಷ್ಟು ವೇಗವಾಗಿ ನಾವು ಕಣ್ಣಿನ ಪಿಳುಕಿಸ್ತೇವೋ ಅಷ್ಟು ನಾವು ಅಶಕ್ತ ಅದೇವು ಅಂತೇಳಿದ್ರೆ ಮೀನಿಂಗ್. ಅಂದರೆ ಕಣ್ಣಿನ ಸ್ಥಿರತೆ, ಕಣ್ಣು ವೈದಾಟದ ಸ್ಥಿರತೆ ಮೇಲಿಂದ ನಮ್ಮ ಆರೋಗ್ಯ ಅದನ್ನು ಡಿಸೈಡ್ ಮಾಡ್ತಾರೆ. ಇನ್ನು ಈ ಕಣ್ಣಿನ ವೈಶಿಷ್ಟ್ಯವನ್ನು ನೋಡಿದ ಮೇಲೆ 7 ಗ್ರಂಥಿಗಳು, ನಿರ್ನಾಳ ಗ್ರಂಥಿಗಳು ಬೇರೆ ಬೇರೆ ಪರಿಣಾಮವನ್ನು ನಮ್ಮ ಮೇಲೆ ಹೊಂದಿವೆ. 1-2 ಮಾತ್ರ ಉದಾಹರಣೆ ಅಂತ ತಗೊಂಡು, ಥೈರಾಯ್ಡ್ ಗ್ರಂಥಿ ಇದು ವಿಶುದ್ಧಿ ಚಕ್ರಂತಿ ಅಂತೇಳಿ ಇಲ್ಲಿರ್ತದೆ. ಥೈರಾಯ್ಡ್ ಒಳಗೆ ಮತ್ತೆ ಉಪಗ್ರಂಥಿ ಪ್ಯಾರಾಥೈರಾಯ್ಡ್. ಥೈರಾಯ್ಡ್ ಗ್ರಂಥಿಯ ಎಷ್ಟು ಸಾಮರ್ಥ್ಯ ಸರಿ ಇರ್ತದೋ
ಅಷ್ಟು ವ್ಯಕ್ತಿ ಸಹನಶೀಲತೆಯನ್ನು ಹೊಂದಿರ್ತಾನೆ, ಶಾಂತ ಸ್ವಭಾವವನ್ನು ಹೊಂದಿರ್ತಾನೆ. ಇನ್ನು ಥೈರಾಯ್ಡ್ ಗ್ರಂಥಿ ಆದಮೇಲೆ ನಮ್ಮಲ್ಲಿ ಹೃದಯ ಗ್ರಂಥಿ ಇದೇನಿದೆ ಅನ್ನೋ ಥೈಮಸ್, ಇದು ನಮ್ಮ ಅನಾಹತ ಚಕ್ರಕ್ಕೆ ಸಂಬಂಧಪಟ್ಟದ್ದು. ಅಲ್ಲಿ 12 ದಳ, ಪ್ರತಿಯೊಂದು ಚಕ್ರಕ್ಕೂ ದಳ, ಕುಳ, ಸ್ಥಳ ಮತ್ತು ಬಲ ಅದ ಅಂತ ಹೇಳ್ತಾರೆ. ಈ ದಳಗಳು ಮತ್ತು ಈ ವರ್ಣಗಳು ಯಾವ ರೀತಿ ಜಾಗೃತ ಆಗ್ತಾವೆ ಅಂದ್ರೆ, ನಮ್ಮಲ್ಲಿ ಬೆಳಕಿನ ಸೂರ್ಯನ ಬೆಳಕೇನಿದೆ ಅದನ್ನು ವಕ್ರೀಭವನ ಮಾಡಿದಾಗ 7 ಬಣ್ಣಗಳು ಕಾಣ್ತಾವೆ. ಅದಕ್ಕೆ ನಾವು ವಿಬ್ಜ ಅಂತ ಹೇಳಿ ಗುರುತು ಮಾಡಿದ್ವಿ. ಶ್ರೀಗಳದನ್ನು ಪದೇ ಪದೇ ಹೇಳ್ಯಾರ, VIBGYOR ಅಂದ್ರೆ ಕೆಳಗಿನ ಮೇಲೆ ರೆಡ್, ಆರೆಂಜ್, ಯೆಲ್ಲೋ, ಬ್ಲೂ, ಗ್ರೀನ್, ಬ್ಲೂ, ಇಂಡಿಗೋ ಆ್ಯಂಡ್ ವೈಲೆಟ್. ಅಂದರೆ ಈ 7 ಸೂರ್ಯನ ಕಿರಣಗಳು 7 ಚಕ್ರಗಳ ಮೇಲೆ ಪರಿಣಾಮವನ್ನು ಬೀರ್ತಾವೆ. ಇದರಿಂದ ನಮ್ಮಲ್ಲಿ 7 ರೀತಿಯ ಶರೀರದ ಅಂಶಗಳು ಉತ್ಪತ್ತಿ ಆಗ್ತವೆ. ರಜ್ಜು, ರಕ್ತ, ಸ್ನಾಯು, ಕೊಬ್ಬು, ಅಸ್ಥಿ, ಮಸ್ತಕಾಂಶ ಹಾಗೂ ವೀರ್ಯ. ಈ 7 ವರ್ಣಗಳ ಮುಖಾಂತರ 7 ನಿರ್ನಾಳ ಗ್ರಂಥಿಗಳಿಗೆ ಸಂಬಂಧಪಟ್ಟಂತೆ ಈ 7 ಶರೀರದ ಅಂಶಗಳು ತಯಾರಾಗ್ತವೆ. ಇನ್ನು ಸ್ವಾಧಿಷ್ಠಾನ ಚಕ್ರದಿಂದ ಏನಾಗ್ತೈತಿ ಮತ್ತು ಸೋಲಾರ್ ಅಂದ್ರೆ ಮಣಿಪೂರಕ ಚಕ್ರದಿಂದ ಏನಾಗ್ತೈತಿ, ಒಂದೊಂದು ಚಕ್ರದಿಂದ ಒಂದೊಂದು ಉಪಯೋಗಗಳಿವೆ. ಮತ್ತು ಆ ಚಕ್ರಗಳ ಕ್ರಿಯೆ ಸರಿಯಾಗಿ ನಡೆಯಲಿಲ್ಲ ಅಂದರೆ ಒಂದೊಂದು ಅನಾರೋಗ್ಯಕ್ಕೆ ನಾವು ಗುರಿ ಆಗ್ತೀವಿ. ಉದಾಹರಣೆಗೆ ಅಡ್ರಿನಲ್ ಗ್ರಂಥಿ ಒಂದು ವೇಳೆ ನಮ್ಮ ಶರೀರದಿಂದ ತೆಗೆದು ಹಾಕಿದ್ರೆ ನಾವು ಟಿಟ್ಯಾನಸ್ ರೋಗಕ್ಕೆ ಬಲಿಯಾಗ್ತೀವಿ. ಅದೇ ರೀತಿ ಥೈರಾಯ್ಡ್ ಇದು ಸರಿಯಾಗಿ ಆಗಲಿಲ್ಲ ಅಂದ್ರೆ ಕೋಪತಾಪಗಳು, ಜಗಳಗಂಟತನ ಭಾಳ. ಥೈಮಸ್ ಹೃದಯ ಗ್ರಂಥಿ ಏನಿದೆ 14 ವರ್ಷದವರೆಗೂ ಅದು ವಿಕಸನ ಆಗ್ತಾ ಇರ್ತೈತೆ. ಒಬ್ಬ ವ್ಯಕ್ತಿ 14 ವರ್ಷಕ್ಕೆ ಅದು ಕುಗ್ಲಿಕ್ಕೆ ಆರಂಭ ಮಾಡಬೇಕು. ಒಂದು ವೇಳೆ ಅದು ಕೂಗಲಿಲ್ಲ ಅಂದ್ರೆ ಅವನ ಸಮಾಜದಲ್ಲಿ ಹೊಂದಾಣಿಕೆಯನ್ನು ಪ್ರವೃತ್ತಿ ಹೊಂದಿರಂಗಿಲ್ಲ. ಜಗಳಗಂಟತನ ಮಾಡೋದು, ಅಶಾಂತಿ, ಈ ರೀತಿ ಅಸಮಾಧಾನವನ್ನು ಹೊಂದಿರ್ತಾನೆ. ಒಬ್ಬ ವ್ಯಕ್ತಿ ಸಮಾಧಾನಕಾರಿಯಾಗಿ ಇರ್ತಾನನ್ನು ತಿಳಿತಂದ್ರೆ ಅದು ಈ ಥೈಮಸ್ ಗ್ರಂಥಿಯ ಸುವ್ಯವಸ್ಥಿತ ಕ್ರಿಯೆ ನಡೀತಾ ಇದೆ ಅನ್ನೋದರ ಸಂಕೇತ. ಈ ರೀತಿ 7 ಚಕ್ರಗಳು ನಮ್ಮ ಶರೀರಗಳಿಗೆ 7 ರೀತಿಯ ಉಪಯೋಗಗಳನ್ನು, ಆರೋಗ್ಯವನ್ನು ಕೊಡ್ತಾವೆ. ಇನ್ನು ನಮ್ಮಲ್ಲಿ ಪ್ರಸಾದ ಮತ್ತು ಪಾದೋದಕ ಅಂತ 2 ಕೂಡಿಸಿದ್ರು ಅಷ್ಟಾವರಣದಲ್ಲಿ. ಇವುಗಳನ್ನು ಅವರು ವೈಜ್ಞಾನಿಕವಾಗಿ ಕೂಡಿಸ್ಯಾರ. ಪ್ರಸಾದ ಮತ್ತು ಪಾದೋದಕ. ಪ್ರಸಾದದಲ್ಲಿ ಒಟ್ಟಿಗೆ 11 ಪ್ರಕಾರ ಹೇಳ್ತಾರೆ, ಪಾದೋದಕದಲ್ಲಿ 7 ಪ್ರಕಾರ. ಇವೆರಡು ಪ್ರಸಾದ ಅಂದ್ರೆ ನಿರ್ಮಲ ಮನಸ್ಸು, ಸ್ವಚ್ಛ ಮನಸ್ಸು. ಪಾದೋದಕ ಅಂದ್ರೆ ಏಕಾಗ್ರ ಮನ. ಈ ಪಾದೋದಕವನ್ನು ಮನಸ್ಸಿಗೆ ಯಾಕೆ ಕೂಡಿಸ್ತಾರೆ ಅಂದ್ರೆ ನೀರಿಗೆ. ಉದಕ ಅಂದ್ರೆ ನೀರು, ಪಾದೋದಕ ಅಂದ್ರೆ ನೀರು, ಪವಿತ್ರ ನೀರು ಅಂತೇಳಿ. ನಾವು ಯಾವ ರೀತಿ ನೀರು ಮೇಲಿನಿಂದ ಕೆಳಗೆ ಹರಿತದೋ ನಮ್ಮ ಮನಸ್ಸು ಮೇಲಿನಿಂದ ಕೆಳಗೆ ಅದೋ ಪ್ರವೃತ್ತಿಯನ್ನು ಹೊಂದಿದೆ ಅಂತೇಳಿ ತೋರಿಸಲಿಕ್ಕೆ. ಎರಡನೇದು, ನೀರು ನಾವು ಯಾವ ಬಾಂಡೆಯಲ್ಲಿ ಹಾಕ್ತೇವೆ, ಯಾವ ಪಾತ್ರೆಯಲ್ಲಿ ಹಾಕ್ತೇವೆ ಆ ಆಕಾರ ತಗೋತೇವೆ. ಹಂಗೆ ನಾವು ಮನಸ್ಸನ್ನು ಯಾವ ಸಂಸ್ಕೃತಿ ಒಳಗೆ ಇಡ್ತೇವೋ ಆ ಆಕಾರವನ್ನು ತಗೋತೇವೆ ಅಂತೇಳಿ ಪ್ರಸಾದ ಮತ್ತು ಪಾದೋದಕಗಳನ್ನು ಅವರು ವೈಜ್ಞಾನಿಕವಾಗಿ ಹೇಳಿದರು. ಪ್ರಸಾದವನ್ನು ತೆಗೆದುಕೊಳ್ಳಲಿಕ್ಕೂ ಅವರು ಕೆಲವು ನಿಯಮಗಳನ್ನು ಇಟ್ಟರು. ಅಂದರೆ ಇದು ಸಹಿತ ನಮ್ಮ ಆರೋಗ್ಯಕ್ಕೆ, ನಮ್ಮದು ಶರೀರ ಇದು ಕಡೆಗಣಿಸಬಾರದು, ತಿರಸ್ಕಾರ ಮಾಡಬಾರದು ಅಂತೇಳಿ. ಪ್ರಸಾದ ಕಾಯವಿದು ಕೆಡಿಸಲಾಗದು. ಇದಿದ್ರೆ ಇರಲಿ, ಬಿದ್ದರೆ ಬಿಡಲಿ ಅನ್ನುವಂಥ ಸಿದ್ಧಾಂತ ನಮ್ದಲ್ಲ. ಇದು ಶಿವಯೋಗ ಸಾಧಕರ ಸಿದ್ಧಾಂತ ಅಲ್ಲ. ಇಲ್ಲಿ ಅವ್ರು ಏನು ಮಾಡಿದ್ರು ಅಂತ 6 ರೀತಿಯ ರುಚಿಗಳಿವೆ ಮತ್ತು 6 ರೀತಿಯ ತಿನ್ನುವ ವಿಧಾನಗಳಿವೆ. ಒಂದು ಆಹಾರವನ್ನು ಯಾವ ರೀತಿ ತಿಂತೇವೆ ಅಂದ್ರೆ ಭೋಜ್ಯ, ಪಾನ್ಯ, ಭಕ್ಷ್ಯ, ಚೋಹ್ಯ, ಲೇಹ, ಈ ರೀತಿ 6 ಪ್ರಕಾರವಾಗಿ ತಿಂತೇವೆ. ಕಡ ತಿಂತೇವೆ, ನೆಕ್ಕಿ ತಿಂತೇವೆ, ಸುರ್ಕೊಂಡು ತಿಂತೇವೆ ಅಥವಾ ನುಂಗಿ ತಿಂತೇವೆ. ಈ ರೀತಿ ಆ 6 ರೀತಿಯ ತಿನ್ನುವಂಥ ಪದಾರ್ಥಗಳಿಂದ ನಾವು ಪ್ರಸಾದ ಮಾಡಬೇಕು. ಶರಣರು ಅಳತೆಯನ್ನು ಕೊಟ್ಟರು, ಮಾಪನವನ್ನು ಕೊಟ್ಟರು. ಅವರು ಶುದ್ಧ ಸಮಾಜದಲ್ಲಿ ಬರ್ತಾವೆ. ಒಂದು ಆಹಾರ ತಯಾರು ಮಾಡಬೇಕಾದ್ರೆ ಎಷ್ಟು ಕೊಡಗು ನೀವು ನೀರು ಹಾಕಬೇಕು, ಎಷ್ಟು ಮಸಾಲೆ ಹಾಕಬೇಕು, ಯಾವ ಅನ್ನ ಪದಾರ್ಥವನ್ನು ಹಾಕಿದ್ರೆ ಯಾವ